ಮಲ್ನಾಡ್ ಗಿಡ್ಡ ಅಂತ ಶ್ವೇತ ಕಪಿಲ. ಈಗ ಇದರಿಂದ ಜೀವಾಮೃತ ರೆಡಿ ಆಗ್ತಾ ಇದೆ, ಎರೆಹುಳ ಗೊಬ್ಬರನ ರೆಡಿ ಮಾಡ್ತಾ ಇದ್ದೀವಿ. ಇದರಲ್ಲಿ ಏನು ಸ್ಪೆಷಲ್ ಅಂದರೆ ಇಲ್ಲಿ ಈ ಹಸುವಿಂದು ಹಾಲು ಗುಣಮಟ್ಟ ಚೆನ್ನಾಗಿರುತ್ತೆ. ನಾವು ಇದು ಮನೆಗೆ ಹಾಲು ಪರ್ಪಸ್ಗೆ ಮತ್ತು ನಮ್ಮದು ಆರ್ಗ್ಯಾನಿಕ್ ಕೃಷಿ ಮಾಡೋಣ ಅನ್ನೋ ಒಲವಿತ್ತು, ಅದಕ್ಕೋಸ್ಕರ ತಂದಿದ್ವಿ. ಈಗ ಇದರಿಂದ ಜೀವಾಮೃತ ರೆಡಿ ಆಗ್ತಾ ಇದೆ, ಎರೆಹುಳ ಗೊಬ್ಬರನ ರೆಡಿ ಮಾಡ್ತಾ ಇದ್ದೀವಿ. ಆಮೇಲೆ ದೇಸಿ ಹಸುನ ಸಂರಕ್ಷಣೆ ನಮ್ಮ ಗುರಿ ಇತ್ತು. ಇದು ದಿನೇ 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 ಕಡಿಮೆ ಆಗ್ತಾ ಇದೆ. ಬರೀ ಮಲೆನಾಡಲ್ಲಿತ್ತು, ಎಲ್ಲ ಭಾಗದಲ್ಲೂ ಇದು ಸಾಕ್ಬೋದು ಅನ್ನೋದು ಕಾನ್ಸೆಪ್ಟು ಜನಕ್ಕೆ ಅರಿವು ಮೂಡಿಸ್ಬೇಕು ಅಂತ ಕೃಷಿ ಮೇಳಕ್ಕೆ ಕಟ್ಟಿದ್ದೀನಿ. ಆಮೇಲೆ ಜನ ಎಚ್ಎಫ್ಗೆ ಒಂದು ಬಿಸ್ನೆಸ್ ಆಗಿ ಮಾಡ್ಕೊಳ್ಳಿ, ಅದ್ರ ಜೊತೆಗೆ ಈ ಥರದ್ದೊಂದು ಹಸುದು ಅದಕ್ಕೆ ಏನು ಹಾಕ್ತಾರೆ ಅದರಲ್ಲಿ 5% ಇದಕ್ಕೆ ಹಾಕಿದ್ರೂ ಒಳ್ಳೆ ಗುಣಮಟ್ಟದ ಮಕ್ಕಳಿಗೆ ಹಾಲು ಕೊಡುತ್ತೆ. ಇದು ನೀವು ಚೆನ್ನಾಗಿ ಹುಲ್ಲು ಆಮೇಲೆ ಜೋಳದ ನುಚ್ಚು ಇವೆಲ್ಲನೇ ಮೇಂಟೈನ್ ಮಾಡಿದ್ರೆ 1.5-2 ಲೀಟ್ರ್ ಗಂಟ್ಲು ಕೊಡ್ತದೆ. ಆಮೇಲೆ ಇದ್ರದ್ದು ಕೊಬ್ಬಿನಂಶ ಚೆನ್ನಾಗಿರ್ತದೆ. ತುಪ್ಪ ಎಷ್ಟು ಏನು ಕೊಡುತ್ತೆ ಅದು ನೀವು 100 ಗ್ರಾಮ್ ತಿನ್ನೋದೇ ಇದು 5 ಗ್ರಾಮ್ ತಿಂದರೆ ಸಾಕು, ಅದು 100 ಪಟ್ಟು ಹೇಳ್ತಿರುತ್ತೆ. ಆಮೇಲೆ ಏನು ಅಂದರೆ ಇದ್ರ ನೋಡಿ ಈಗ ಮುಟ್ಟಿದ್ದೀವಲ್ಲ, ಹಿಂಗೆ ಸವರ್ತಾ ಇದ್ರೆ ಎಷ್ಟೋ ರೋಗಗಳು ಹೋಗುತ್ತೆ. ಆಮೇಲೆ ಮನ್ಸಿಗೆ ನೆಮ್ಮದಿ ಸಿಗುತ್ತೆ. ಒಂದು 10 ನಿಮಿಷ ಇದ್ರ ಜೊತೆ ಮಕ್ಳುಗಳು ಇದ್ರ ಕರು ಜೊತೆ ಇದ್ರ ಜೊತೆ ಫ್ರೆಂಡ್ಲಿ ಆಗಿರ್ಬೋದು. ಮುಂದಿನ ಪೀಳಿಗೆ ಅಂದರೆ ಸಮಯನೂ ಸಿಗುತ್ತೆ. ಅದು ಒಂದು ಓರಿನ ಕ್ರಿಯೇಟ್ ಮಾಡಬೇಕು. ಇದು ಆಗುದಿಲ್ಲ ಅಂದ್ರೆ ಆಗುದೇ ಇಲ್ಲ. ಸ್ವರ್ಣ ಕಪಿಲ ಇದೆ, ಶ್ವೇತ ಕಪಿಲ ಇದೆ, ತಾಮ್ರ ಕಪಿಲ ಇದೆ. ಇದು ಮರಿ ಹಾಕುತ್ತೆ. ಅದು ಮಂಡ್ಯ ತಾಲೂಕಲ್ಲೇ ಒಂದು 6-7 ಜನತ್ತವು ಇದ್ರದ್ದು ಓರಿ ಇದೆ.